ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮೊದಲು ಫ್ರೆಂಡ್ಸ್, ನಿಮ್ಗೆ ಎಲ್ರಿಗೂ ಕೂಡ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ರತಿ ಒಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ. ನನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ನಿಂಗವ್ವ ಅಂಜು ಕೈನಲ್ಲಿ ತಾಂಬುಳಿ ಮಾಡೋದಕ್ಕೆ ಅಂತ ಹೇಳಿರ್ತಾರೆ. ಈ ಕಡೆ ದೇವಯಾನಿ ತುಂಬಾನೇ ಜಂಬ ಕೊಚ್ಕೊಂಡಿರ್ತಾಳೆ, ನನ್ ಮಗಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ. ಈ ಕಡೆ ನಿಂಗವ್ವಂಗ್ ಗೊತ್ತಿರುತ್ತೆ ಈ ಅಂಜನಿಗೆ ಏನು ಕೂಡ ಬರಲ್ಲ ಅಂತ. ಅದಕ್ಕೆ ಈ ಅಂಜನನ ಹೇಗಾದ್ರೂ ಮಾಡಿ ಅಡಿಗೆ ಮನೆಯಲ್ಲೇ ಸಿಕ್ಕಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ತಂಬುಳಿ ಮಾಡ್ಕೊಡೋದಕ್ಕೆ ಹೇಳಿರ್ತಾರೆ. ಈ ಕಡೆ ಅಂಜನ ಅಡಿಗೆ ಮನೆಗೆ ಹೋಗಿ ತಂಬುಳಿ ಮಾಡೋದಕ್ಕೆ ಒದ್ದಾಡ್ತಿರ್ತಾಳೆ. ಕೊನೆಗೆ ದೇವಯ್ಯನ ಹಿಂದ್ಗಡೆ ಬಾಗಿಲಿಂದ ಬಂದು ಮೊಬೈಲ್ ಅಲ್ಲಿ ಆ ಒಂದು ಬೊಂಬಾಟ್ ಭೋಜನದಲ್ಲಿ ತಂಬುಳಿ ಮಾಡೋದನ್ನ ಹೇಗೆ ಅಂತ ಹೇಳ್ಬಿಟ್ಟು ಆ ವಿಡಿಯೋವನ್ನ ಹಾಕಿ ಕೊಡ್ತಾರೆ. ಆಗ ಈ ಕಡೆ ಅಂಜನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಹಾಕೊಂಡು ಬ್ಲೂಟೂತ್ ಅಲ್ಲಿ ಕನೆಕ್ಷನ್ ಕೊಟ್ಟಿರ್ತಾಳೆ. ಯಾಕಂದ್ರೆ ಹಾಗೆ ಸೌಂಡ್ ಕೊಟ್ರೆ ಅಜ್ಜಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬ್ಲೂಟೂತ್ ಕನೆಕ್ಷನ್ ಮಾಡಿರ್ತಾಳೆ. ಮೊಬೈಲ್ ನ ಸ್ವಲ್ಪ ದೂರದಲ್ಲಿ ಇಟ್ಟಿರ್ತಾಳೆ, ನಿಂಗವ್ವ ಗೊತ್ತಾಗ್ಬಾರ್ದು ಅಂತ. ಆದ್ರೆ ನಿಂಗವ್ವ ಹೇಗೂ ಆ ಮೊಬೈಲ್ ನಲ್ಲಿ ತಂಬುಳಿ ಮಾಡೋದನ್ನ ಒಂದು ವಿಡಿಯೋ ನೋಡ್ಬಿಟ್ಟು ಅಜ್ಜಿಗೆ ಗೊತ್ತಾಗತ್ತೆ. ಆ ಅಜ್ಜಿ ತಂಬುಳಿ ಮಾಡೋದನ್ನ ಈ ಕಡೆ ಅದನ್ನ ನೋಡ್ಕೊಂಡು ಅಂದ್ರೆ ಕಿವಿನಲ್ಲಿ ಕೇಳಿಸ್ಕೊಂಡು ಅಂಜನ ಈ ಕಡೆ ಮಾಡ್ತಿದ್ರೆ, ಈ ಕಡೆ ನಿಂಗವ್ವ ಬಂದ್ಬಿಟ್ಟು ಮೆತ್ತಗೆ ಆ ಮೊಬೈಲ್ ನ ತಗೊಂಡ್ಬಿಡ್ತಾರೆ. ಪಟ್ ಅಂತ ಬೇರೆ ಒಂದು ಯೋಗಾಸನದ ಒಂದು ವಿಡಿಯೋನ ಚೇಂಜ್ ಮಾಡ್ತಾರೆ. ಈ ಕಡೆ ಕಾಲ್ ಹೀಗ್ ಇಟ್ಕೊಳ್ಳಿ ಹಾಗೆ ಇಟ್ಕೊಳ್ಳಿ ಅಂತ. ಇವಳಿಗೆ ತಲೆ ಕೆಟ್ಟೋಗುತ್ತೆ. ಆದ್ರೂ ಕೂಡ ಸೊಪ್ಪನ್ನ ಕಟ್ ಮಾಡ್ತಾಳೆ. ಆಮೇಲೆ ಒಂದೇ ಕಾಲಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಮತ್ತೆ ಪಟ ಚೇಂಜ್ ಮಾಡ್ತಾರೆ. ನಿಂಗವ್ವ ತುಂಬಾ ಹಿಂಸೆ ಕೊಡ್ತಿರ್ತಾರೆ. ಆದ್ರೆ ಹೆಂಗೋ ಒಂದು ಲಾಸ್ಟ್ ಅಲ್ಲಿ ಎಲ್ಲ ಎಡ್ವಟ್ ಮಾಡ್ಕೊಂಡ್ಬಿಡ್ತಾಳೆ. ಅದಾದ ನಂತರ ಅಲ್ಲಿಗೆ ಮೆತ್ತಗ್ ಭೂಮಿ ಬರ್ತಾಳೆ. ಭೂಮಿ ಬಂದ್ಬಿಟ್ಟು ಈ ಕಡೆ ಸಪೋರ್ಟ್ ಮಾಡ್ತಿರ್ತಾಳೆ ತಂಬುಳಿ ಮಾಡೋದಕ್ಕೆ. ಹೇಗೋ ಆಗೋ ಭೂಮಿ ಕೂಡ ತಂಬುಳಿ ಮಾಡಿ ಕೊಡ್ತಾಳೆ, ಅಂಜನ ಮಾಡಿದ್ವು ಅಂತ ಹೇಳ್ಬಿಟ್ಟು. ಆ ನಿಂಗವ್ವ ಖುಷಿ ಪಡ್ಲಿ ಅಂತ ಹೇಳ್ಬಿಟ್ಟು ಭೂಮಿ ಈ ಕಡೆ ಅಂಜನಗೆ ಸಪೋರ್ಟ್ ಮಾಡಿರ್ತಾರೆ. ಆಗ ಹೋಗ ಎಲ್ರು ಕೂಡ ಊಟಕ್ಕೆ ಕುತ್ಕೊಂಡಿರ್ತಾರೆ. ಒಂದೊಂದಾಗಿ ಎಲ್ಲಾನು ಕೂಡ ಬಡಿಸ್ತಿರುವಾಗ ಈ ಕಡೆ ನಿಂಗವ್ವಂಗೆ ತಂಬುಳಿ ಬಡಿಸ್ತಾರೆ. ತಂಬುಳಿ ತಿಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ, ಈ ತಂಬುಳಿ ಮಾಡ್ದವ್ರಿಗೆ ನಾನೊಂದು ವಜ್ರದ ಉಂಗ್ರ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ ತಕ್ಷಣ ಈ ಕಡೆ ಅಂಜನ ಫುಲ್ ಖುಷಿ ಆಗತ್ತೆ. ಅಜ್ಜಿ ನಾನೇ ಮಾಡಿದ್ದು, ಯಾವಾಗ ಕೊಡಿಸ್ತೀರಾ ವಜ್ರದ ಉಂಗ್ರನ ಅಂತ ಕೇಳಿದಾಗ, ನಾನೇಕೆ ನಿನಗೆ ಕೊಡಿಸ್ಬೇಕು ಅಂದಾಗ, ಅಜ್ಜಿ ನೀವ್ ಇವಾಗ ತಾನೇ ಹೇಳಿದ್ರಲ್ಲ ತಂಬುಳಿ ಮಾಡ್ದವ್ರಿಗೆ ವಜ್ರದ ಉಂಗ್ರ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದಾಗ, ನಾನ್ ಹೇಳಿದ್ದು ತಂಬುಳಿ ಮಾಡ್ದವ್ರಿಗೆ ಅಂತ. ಇಲ್ಲಿ ಮನಸ್ವಿನಿ ತಂಬುಳಿ ಮಾಡಿದ್ದು. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿಯುತ್ತೆ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತನಾ? ಈ ನಿಂಗವನ ಹತ್ರ ಏನು ನಡೆಯಂಗಿಲ್ಲ, ನನ್ ಕಣ್ತಪ್ಸಿ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಹಾಗೆ ಹೇಗೆ ಅಂತ ನಿಂಗವ್ವ ಹೇಳ್ತಿರುವಾಗ ಈ ಕಡೆ ಮನೆಯವರೆಲ್ಲರೂ ಕೂಡ ಫುಲ್ಲು ಶಾಕ್ ಆಗತ್ತೆ. ಆಗ ಈ ಕಡೆ ನಿಂಗವ್ವ, ರಾಮ್ ನಿನ್ ಮಗ ಅಜಿತ್ನ್ಗೆ ಈ ಮನಸ್ವಿನಿನೇ ತಂದ್ಕೊಂಡ್ಬೋದಾಗಿತ್ತಲ್ಲೋ, ಒಳ್ಳೆ ಹುಡುಗಿ, ಒಳ್ಳೆ ಸಂಸ್ಕಾರ ಇದೆ. ಅದ್ಯಾಕೋ ಯಾವ್ದಾವ್ದೋ ಹುಡುಗಿನ ತಗೊಂಡ್ ಬಂದ್ಯ ನೀನು, ಈ ಹುಡುಗಿ ನಿನ್ ಸೊಸೆ ಆಗಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಎಷ್ಟು ಒಳ್ಳೆ ಸಂಸ್ಕಾರ, ಇಂತ ಹುಡುಗಿನ ಪಡೆಯೋದಿಕ್ಕೆ ಅದ್ಯಾವ ಗಂಡು ಪುಣ್ಯ ಮಾಡಿದನೋ ಏನೋ. ಹಾಗೆ ಹೀಗೆ ಅಂತ ಈ ಕಡೆ ನಿಂಗವ್ವ ಭೂಮಿನ ಹೊಗಳ್ತಾ ಇರ್ಬೇಕಾದ್ರೆ ಈ ಕಡೆ ರಾಮ್ ಮಾತ್ರ ಮನ್ಸಲ್ಲೇ ಅನ್ಕೋತಿರ್ತಾನೆ, ಅಮ್ಮ ಈ ಮನಸ್ವಿನಿ ಅಲ್ಲ, ಭೂಮಿನೇ ನನ್ ಸೊಸೆ. ಈ ವಿಷಯ ಎಲ್ಲಾದ್ರೂ ನಿಮಗ್ ಬಾಯಿ ಬಿಟ್ಬಿಟ್ರೆ ಮತ್ತೆ ನೀವು ರಂಪ ರಾಮಾಯಣ ಮಾಡ್ತಿರಂತ ವಿಷಯ ಹೇಳಕ್ ಆಗ್ತಿಲ್ಲ ಅಮ್ಮ ಅಂತ ಈ ಕಡೆ ರಾಮ್ ಒಳಗೊಳಗೆ ಮನ್ಸಲ್ಲಿ ಅನ್ಕೋತಿರ್ತಾರೆ. ಈ ಕಡೆ ಸಂಗೀತ ಭೂಮಿನ ನೋಡ್ಬಿಟ್ಟು ಖುಷಿ ಪಡ್ತಿರ್ತಾರೆ. ಈ ಕಡೆ ಭೂಮಿ ಕೂಡ ಮನ್ಸಲ್ಲೇ ಅನ್ಕೋತಿರ್ತಾಳೆ, ಅಜ್ಜಿ ಹೇಗೋ ಅಜ್ಜಿಯಿಂದ ಒಂದು ಆಶೀರ್ವಾದ ಸಿಕ್ತಿದೆ, ನಾನೇ ಅಜಿತ್ ಸಾಹೇಬ್ರು ಹೆಂಡತಿ ಅಂತ ಹೇಳ್ಬಿಟ್ಟು ಮನ್ಸಲ್ಲೇ ಒಂಥರ ಖುಷಿ ಪಡ್ತಿರ್ತಾರೆ. ಈಗ ಒಂದು ಅಜ್ಜಿ ಆಶೀರ್ವಾದ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಸೊ ಇದೆಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಅದಾದ ನಂತರ ಬೆಳಗಿನ ಜಾವನೆ 4 ಗಂಟೆಗೆ ಭೂಮಿ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ವ್ರತ ಮಾಡೋದಕ್ಕೆ ಅಂತ ರೆಡಿ ಆಗಿರ್ತಾಳೆ. ಅಂದ್ರೆ ಅಲ್ಲಿ ಒಬ್ರು ವ್ಯಕ್ತಿ ಹೇಳಿರ್ತಾರೆ, ಈ ತರ ಅಜಿತ್ನ ತನ್ನ ಗಂಡನ ಉಳಿಸ್ಕೊಳ್ಳೋದಿಕ್ಕೆ ತನ್ನ ಪ್ರಾಣನ ಒತ್ತೆ ಇಟ್ಬಿಟ್ಟು ಒಂದು ವ್ರತ ಮಾಡ್ಬೇಕು ಅಂತ. ಇದಕ್ಕೆ ಭೂಮಿ ಕೂಡ ಒಪ್ಕೊಂಡಿರ್ತಾಳೆ. ಹಾಗಾಗಿ ಅಜಿತ್ನ್ಗೋಸ್ಕರ ಭೂಮಿ ಎದ್ದು ವ್ರತಕ್ಕೆ ಬೇಕಾಗಿರುವಂತ ಎಲ್ಲ ಸಿದ್ಧತೆನ ಕೂಡ ಮಾಡ್ಕೋತಿರ್ತಾಳೆ. ಇನ್ನೇನು ಭೂಮಿ ಪೂಜೆಗಳನ್ನೆಲ್ಲ ಕೂಡ ಮಾಡಿ ಮುಗಿಸಿರ್ತಾಳೆ. ಅಷ್ಟೊತ್ತಿಗೆ ಮಯೂರಿ ಕೂಡ ಬರ್ತಾಳೆ. ಭೂಮಿ ಈಗಾಗ್ಲೇ ಇಷ್ಟು ಬೇಗ ಎದ್ದು ಪೂಜೆ ಮಾಡ್ತಿದ್ಯಾ ಅಂತ ಮಯೂರಿ ಕೇಳಿದಾಗ, ಹೌದು ಮಯೂರಿ, ಗುರುಗಳು ಹೇಳಿದ್ರಲ್ವಾ ಪೂಜೆ ಮಾಡೋದಕ್ಕೆ ಅಂತ, ನನ್ ಸಾಹೇಬ್ರಿಗೋಸ್ಕರ ಬೇಗ ಎದ್ದು ವ್ರತ ಮಾಡೋದಕ್ಕೆ ಶುರು ಮಾಡಿದ್ದು. ಇವತ್ತು ಸುಬ್ರಹ್ಮಣ್ಯ ದಿನ, ಅದಕ್ಕೋಸ್ಕರನೇ ಪೂಜೆ ಮಾಡ್ಬೇಕು ಅಂತ ಗುರುಗಳು ಹೇಳಿದ್ರಲ್ವಾ ಮಯೂರಿ ಅವರೇ, ಅದಕ್ಕೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದೀನಿ ಮಯೂರಿ ಅವರೇ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಮಯೂರಿಗೆ ಹೇಳ್ತಿರ್ತಾಳೆ. ಪೂಜೆ ಎಲ್ಲ ಮುಗಿದ್ಮೇಲೆ ಈ ಕಡೆ ಭೂಮಿ ಒಂದು ಹುತ್ತದ ಹತ್ರ ಹೋಗ್ಬೇಕಾಗಿರುತ್ತೆ ಹಾಲನ್ನ ಎರೆಯೋದಿಕ್ಕೆ ಅಂತ. ಅಷ್ಟರಲ್ಲಿ ಇದೆಲ್ಲನೂ ಕೂಡ ದೇವಯಾನಿ ಮತ್ತೆ ಅಂಜನ ಕೇಳಿಸ್ಕೊಂಡಿರ್ತಾರಲ್ವಾ. ಹಾಗಾಗಿ ದೇವಯಾನಿ ಭೂಮಿನ ಕೊಲ್ಲೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಫ್ರೀ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಈ ಕಡೆ ಭದ್ರಂಗೆ ಕಾಲ್ ಮಾಡ್ಬಿಟ್ಟು ಒಂದು ವಿಷಕಾರಿ ಹಾವನ್ನ ಭೂಮಿ ಎಲ್ಲಿ ಹೋಗ್ತಾಳಲ್ಲ ಆ ಹುತ್ತದ ಒಳಗೆ ತಗೊಂಡ್ ಬಂದು ಬಿಡೋದಿಕ್ಕೆ ಅಂತ, ಅಂದ್ರೆ ಭೂಮಿಗೆ ಕಚ್ಚಿ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಅದೇ ತರ ಭದ್ರಂಗೂ ಕೂಡ ಒಂದು ವಿಷದ ಹಾವನ್ನ ಅಲ್ಲಿ ಹಾವು ಹಿಡಿಯೋರ ಹತ್ರ ಹೇಳ್ಬಿಟ್ಟು ತಗೊಂಡ್ ಬಂದ್ ಬಿಡೋದಕ್ಕೆ ಅಂತ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿರ್ತಾಳೆ ಭದ್ರನ್ಗೆ ಹೇಳ್ಬಿಟ್ಟು. ಹಾಗೇನೆ ಇನ್ನೇನು ಭೂಮಿ ಅಲ್ಲಿಗೆ ಹೋಗ್ಬೇಕು ಅನ್ನೋ ಮುಂಚೆನೆ ದೇವಯಾನಿಗೆ ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಿರ್ತಾಳೆ. ಪಟ್ಟಂತ ಮತ್ತೆ ಈ ಕಡೆ ಭದ್ರನ್ಗೆ ಕಾಲ್ ಮಾಡ್ಬಿಟ್ಟು ಹಾವು ರೆಡಿ ಆಯ್ತಾ ಅಂತ ಕೇಳಿದ ತಕ್ಷಣ, ಅಯ್ಯೋ ಇನ್ನೇನ್ ತಗೊಂಡ್ ಹೋಗ್ತಾ ಇದೀನಿ ಮೇಡಮ್, ಇಲ್ಲೇ ಇದೀನಿ, ನೀವೇನು ವರಿ ಮಾಡ್ಬಿಡಿ, ಈ ಹಾವು ತುಂಬಾನೇ ವಿಷಕಾರಿ ಅಂತೆ, ಒಂದ್ಸಲ ಕಚ್ಚಿದ್ರೆ ಆ ಮನುಷ್ಯ ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಈ ಕಡೆ ದೇವಯ್ಯನಂತೂ ಬೀಗ್ತಾ ಇರ್ತಾಳೆ, ತುಂಬಾನೇ ಖುಷಿ ಪಡ್ತಿರ್ತಾಳೆ, ಹೇಗಾದ್ರೂ ಮಾಡಿ ಭೂಮಿನ ಕೊಲ್ಬಹುದು ಅಂತ ಹೇಳ್ಬಿಟ್ಟು. ಆಗ ಈ ಕಡೆ ಭದ್ರನ್ಗೆ ನಿಂಗವಜ್ಜಿ ಮನೆ ಹತ್ರ ಇರುವಂತಹ ಹುತ್ತದ ಅಡ್ರೆಸ್ ಅನ್ನು ಕೂಡ ಎಲ್ಲಿ ಬರೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಲೊಕೇಶನ್ ಶೇರ್ ಮಾಡಿರ್ತಾಳೆ. ಈ ಕಡೆ ದೇವಯಾನಿ ಭದ್ರ ಕೂಡ ಅದೇ ಒಂದು ಹುತ್ತದ ಹತ್ರ ಕೂಡ ಬರ್ತಿರ್ತಾರೆ.
ಸರಿ ಭದ್ರ ಆದಷ್ಟು ಬೇಗ ಬಂದ್ಬಿಟ್ಟು ಬಿಟ್ಬಿಡು. ಇನ್ನೇನು ಭೂಮಿ ಇಲ್ಲಿಂದ ಓಡ್ತಾಳೆ. ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಏನಾದ್ರೂ ಗೊತ್ತಾಗ್ಬಿಟ್ರೆ ತೊಂದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಟ್ ಅಂತ ಈ ಕಡೆ ದೇವಯಾನಿ ಕೂಡ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಅಲ್ಲಿಗೆ ನಿಂಗವಜ್ಜಿ ಬರ್ತಾರೆ. ಮನಸ್ವಿನಿ ಏನೇ ಇಷ್ಟೊತ್ತಿಗೆ ಪೂಜೆ ಮಾಡ್ತಿದ್ಯಾ ಇಷ್ಟು ಬೇಗ ಹಾಗೆ ಹೀಗೆ ಅಂತ ಕೇಳ್ತಿರ್ತಾರೆ. ಆದ್ರೆ ನಿಂಗವಜ್ಜಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಅಜಿತ್ ಸಾಹೇಬ್ರಿಗೋಸ್ಕರ ನಾನು ಈ ವ್ರತ ಮಾಡ್ತಾ ಇದ್ದೀನಿ ಅಂತಾನೂ ಹೇಳ್ಕೊಳಕ್ ಆಗೋದಿಲ್ಲ. ಈ ಕಡೆ ನಿಂಗವಜ್ಜಿಗೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ದಲೆ ಒದ್ದಾಡ್ತಿರ್ತಾಳೆ ಈ ಕಡೆ ಭೂಮಿ. ಅಷ್ಟ್ರಲ್ಲಿ ಈ ಕಡೆ ಮಯೂರಿ ಹೇಗೋ ಒಂದು ಮ್ಯಾನೇಜ್ ಮಾಡ್ತಿರ್ತಾಳೆ. ಅಯ್ಯೋ ಅಜ್ಜಿ, ಅದು ಒಬ್ರು ಗುರುಗಳು ಬಂದಿದ್ರಲ್ವಾ, ಆ ಗುರುಗಳು ಭೂಮಿ ಮನಸ್ವಿನಿಗೆ ಅವತ್ತು ಹೇಳಿದ್ದು ವ್ರತ ಮಾಡ್ಬೇಕು ಅಂತ. ಈ ತರ ವ್ರತ ಮಾಡಿದ್ರೆ ಮನಸ್ವಿನಿಗೆ ಮದ್ವೆ ಆಗಿಲ್ವಲ್ಲ, ಬೇಗ ಮದ್ವೆ ಆಗುತ್ತೆ ಅಂತ ಹೇಳಿ ವ್ರತ ಮಾಡಕ್ ಹೇಳಿದ್ರಂತೆ. ಅದಕ್ಕೆ ಮನಸ್ವಿನಿ ಈ ತರ ಪೂಜೆ ಮಾಡ್ತಿರೋದು ಅಂದಾಗ ಆಗ ಇದನ್ನ ಕೇಳ್ಬಿಟ್ಟು ನಿಂಗವಜ್ಜಿ, ಓ ಹೌದಾ, ಸರಿ ಮನಸ್ವಿನಿ, ನಿನ್ಗೆ ಒಳ್ಳೆ ಹುಡುಗನೇ ಸಿಗ್ತಾನೆ, ವ್ರತ ಮಾಡು 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 ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಖುಷಿಯಾಗಿ ಅಲ್ಲಿಂದ ಹೊರಡ್ತಿರ್ತಾರೆ. ಹಾಗೆ ಭೂಮಿ ನಿಂಗವಜ್ಜಿ ಹತ್ರ ಆಶೀರ್ವಾದ ಕೂಡ ತಗೊಂಡಿರ್ತಾರೆ. ಅಜ್ಜಿ ಕೂಡ ತುಂಬಾ ಪ್ರೀತಿಯಿಂದ ಮನಸ್ಸಿಂದ ತುಂಬಾನೇ ಚೆನ್ನಾಗಿ ಆಶೀರ್ವಾದವನ್ನ ಕೂಡ ಮಾಡಿಸ್ಕೊಂಡಿರ್ತಾಳೆ ಮನಸ್ವಿನಿ ಅಂತಾನೆ, ಅಂದ್ರೆ ಭೂಮಿ ಅಂತಾನೆ ಹೇಳ್ಬೋದು. ನಿಂಗವಜ್ಜಿ ಕೂಡ ತುಂಬಾ ಪ್ರೀತಿಯಿಂದ ಆಶೀರ್ವಾದ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ಹುತ್ತದ ಹತ್ರ ಹೋಗ್ಬಿಟ್ಟು, ಮನೆ ಹತ್ರ ಹುತ್ತ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊ ಬರ್ತೀವಿ ಅಂತ ಮಯೂರಿ ಮತ್ತೆ ಈ ಕಡೆ ಭೂಮಿ ಹೊರಟಾಗ, ಅಯ್ಯೋ ಅಲ್ಲಿಗೆ ಹೋಗೋದ್ ಬೇಡ, ಅಲ್ಲಿ ತುಂಬಾ ಅಪಾಯಕಾರಿ ಹಾವುಗಳಿದೆ, ಅಲ್ಲಿ ಹೋದ್ರೆ ಏನಾದ್ರೂ ಒಂದ್ ಅಪಾಯ ಆಗಿ ಆಗತ್ತೆ, ಅಲ್ಲಿಗಂತೂ ಹೋಗೋದೇ ಬೇಡ ಅಂತ ನಿಂಗವ್ವ ಎಷ್ಟೇ ಕೂಡ ಹೇಳಿದ್ರು. ಹಾಗೇನಿಲ್ಲ ಅಜ್ಜಿ, ನಾವು ಹುಷಾರಾಗಿ ಹೋಗ್ ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಮತ್ತೆ ಮಯೂರಿ ಇಬ್ರು ಕೂಡ ನಿಂಗವಜ್ಜಿಗೆ ಹೇಳ್ತಿರ್ತಾರೆ. ಹಾಗೆ ನಿಂಗವಜ್ಜಿ ಕೂಡ ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಈ ಕಡೆ ಭೂಮಿ ಮತ್ತೆ ಮಯೂರಿ ನಿಧಾನ ಒಂದ್ ಸ್ವಲ್ಪ ಕಾಡಿದೆ, ಆ ಕಾಡ್ ಒಳಗಡೆ ಹೋಗ್ಬಿಟ್ಟು ಹುಷಾರಾಗಿ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಇನ್ನೇನು ಸ್ವಲ್ಪ ಕಾಡೆಲ್ಲ ದಾಟ್ಕೊಂಡು ಅಲ್ಲಿ ಒಂದು ಹುತ್ತ ಇರುತ್ತೆ ಮನೆ ಹತ್ರನೇ, ಅಲ್ಲಿ ಆಗ ಮಯೂರಿ ಇದೆ ಹುತ್ತ, ತುಂಬಾ ಹುಷಾರಾಗಿ ಪೂಜೆ ಮಾಡು ಭೂಮಿ, ಎಲ್ಲಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನನ್ ಮಾತ್ರ ಮನೆಯವರು ಸುಮ್ನೆ ಬಿಡಲ್ಲ ಅಂತ ಈ ಕಡೆ ಮಯೂರಿ ಕೂಡ ಹೆದರ್ಕೊಂತ ಹೇಳ್ತಿರ್ತಾಳೆ. ಆಗ ಸರಿ ಮಯೂರಿ ಅವರೇ, ಏನು ತೊಂದ್ರೆ ಆಗದೆ ಇರೋ ತರ ನಾನು ಪೂಜೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಆ ಹುತ್ತದ ಹತ್ರ ಹೋಗ್ತಿರ್ತಾಳೆ. ಇನ್ನೇನು ಭೂಮಿ ಕೂಡ ಹುತ್ತದ ಹತ್ರ ಹಾಲೆಲ್ಲ ಎರೆದ್ಬಿಟ್ಟು ಹೂವ ಇಟ್ಟು ಅರ್ಶನ ಕುಂಕುಮ ಇಟ್ಟು ಎಲ್ಲಾನು ಕೂಡ ಭೂಮಿ ತುಂಬಾ ನೀಟಾಗಿ ಭಕ್ತಿಯಿಂದ ಪೂಜೆ ಮಾಡ್ತಿರ್ತಾಳೆ, ಕೈ ಮುಗ್ದು ಬೇಡ್ಕೊತಿರ್ತಾಳೆ. ಇನ್ನೇನು ಭೂಮಿ ಈ ಕಡೆ ಕಣ್ ಮುಚ್ಕೊಂಡು ಒಂದು ಭಕ್ತಿಯಿಂದ ಪೂಜೆ ಮಾಡ್ತಿರ್ತಾಳೆ. ಮಯೂರಿ ಸ್ವಲ್ಪ ದೂರದಲ್ಲಿ ಇರ್ತಾಳೆ. ಭದ್ರ ಈ ಕಡೆ ನೋಡ್ಬಿಟ್ಟು ಇದೇ ಕರೆಕ್ಟ್ ಆದ ಟೈಮ್ ಅಂತ ಹೇಳ್ಬಿಟ್ಟು ಭದ್ರ ಕೂಡ ಯೋಚನೆ ಮಾಡ್ತಿರ್ತಾನೆ, ಇನ್ನೇನು ಹಾವು ಬಿಡೋದಕ್ಕೆ ಒಳ್ಳೆ ಟೈಮ್ ಅಂತ ಹೇಳಿ ಮುಹೂರ್ತನ ಫಿಕ್ಸ್ ಮಾಡೇ ಬಿಡ್ತಾನೆ. ಇನ್ನೇನು ಭೂಮಿ ಮಯೂರಿ ಕೂಡ ದೂರದಿಂದ ಕೈ ಮುಕ್ಕೊಂಡು ಕಣ್ ಮುಚ್ಕೊಂಡು ಬೇಡ್ಕೊತಿರ್ತಾಳೆ. ಈ ಕಡೆ ಭೂಮಿ ಹುತ್ತದ ಹತ್ರ ನಿಂತ್ಕೊಂಡು ಕಣ್ ಮುಚ್ಕೊಂಡು ಅಜಿತ್ ಸಾಹೇಬ್ರಿಗೆ ಏನು ಆಗದೆ ಇರೋ ತರ ನೋಡ್ಕೊಳಪ್ಪ ದೇವ್ರೆ, ಕಾಪಾಡಪ್ಪ ನಗಪ್ಪ ಅಂತ ಹೇಳ್ಬಿಟ್ಟು ಕಣ್ ಮುಚ್ಕೊಂಡು ದೇವ್ರ ಹತ್ರ ಬೇಡ್ಕೊತಿರುವಾಗ ಈ ಕಡೆ ಭದ್ರ ಹಾವು ಬಿಟ್ಟೇ ಬಿಡ್ತಾನೆ. ಅಷ್ಟರಲ್ಲಿ ಈ ಕಡೆ ಅಜಿತ್ ಎಂಟ್ರಿ ಆಗ್ತಾರೆ. ಇನ್ನೇನು ಹಾವು ಕಚ್ಬೇಕು ಭೂಮಿಗೆ ಅನ್ನೋಷ್ಟರಲ್ಲಿ ಅಜಿತ ಬಂದ್ಬಿಟ್ಟು ಭೂಮಿನ ಎಳ್ಕೊಂಡ್ ಬಿಡ್ತಾನೆ. ಹಾಗೇನೆ ಇನ್ನೇನು ಸ್ವಲ್ಪ ಹೊಂಡ ಇದೆ, ಹಾಗಾಗಿ ಸ್ವಲ್ಪ ಉರುಳಿ ಉರುಳಿ ಹೋಗ್ತಾರೆ ಅಜಿತ್ ಮತ್ತೆ ಭೂಮಿ. ಡೌನ್ ಪ್ಲೇಸ್ ಇರೋದ್ರಿಂದ ಆ ತರ ಆಗ್ತಿರತ್ತೆ. ಈ ಕಡೆ ಭೂಮಿಗಂತೂ ಫುಲ್ಲು ಶಾಕ್ ಆಗತ್ತೆ. ಅಜಿತ್ ಸಾಹೇಬ್ರು ಇಷ್ಟೊತ್ತಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಗ್ ಬಂದಿರೋಕೆ ಸಾಧ್ಯ, ದೇವ್ರೇ ಭಗವಂತ ಅಂತ ಹೇಳ್ಬಿಟ್ಟು ದೇವ್ರಿಗೆ ಕೂಡ ಕೈ ಮುಗಿತಿರ್ತಾಳೆ. ಈ ಕಡೆ ಆಶ್ಚರ್ಯ ಆಗತ್ತೆ, ತುಂಬಾ ಖುಷಿ ಕೂಡ ಆಗ್ತಿರತ್ತೆ ಅಜಿತ್ ಬಂದಿರೋದಕ್ಕೆ. ಈ ಕಡೆ ಭೂಮಿಗಂತೂ ಅವಳ ಖುಷಿ ಹೇಳ್ಕೊಳಕ್ ಅಷ್ಟು ಒಂದು ಇದಾಗಿರತ್ತೆ. ಸಾಹೇಬ್ರೆ ನೀವಾ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಖುಷಿಯಾಗಿ ಪ್ರೀತಿಯಿಂದ ಕೇಳ್ತಿರ್ತಾಳೆ. ಹೌದು ಭೂಮಿ, ಸ್ವಲ್ಪ ನಾನ್ ಬರೋದು ತಡ ಆಗಿದ್ರು ಆ ಹಾವು ನಿನ್ನನ್ನ ಕಚ್ಬಿಡ್ತಿತ್ತು ಛೆ ಅನ್ಕೊಂಡು ದೇವ್ರಿಗೂ ಕೂಡ ಅಜಿತ್ ಕೂಡ ಕೈ ಮುಗಿತಿರ್ತಾನೆ. ಹೇಗೋ ಒಂದು ಭೂಮಿನ ಅಲ್ಲಿಂದ ಎತ್ಕೊಂಡ್ ಬಂದ್ಬಿಡ್ತಾನೆ ಈ ಕಡೆ ಸೈಡಿಗೆ. ಈಗ ಒಂದು ಹಾವು ಕಚ್ಚೋದ್ರಿಂದ ಪಾರಾದ್ರಲ್ವಾಪ ಅಂತ ಹೇಳ್ಬಿಟ್ಟು ಅಜಿತ್ಗೂ ಕೂಡ ಸಮಾಧಾನ ಆಗ್ತಿರತ್ತೆ. ಹಾಗೂ ಹೀಗೋ ಅಜಿತ್ತೆ ಬಂದು ಭೂಮಿನ ಕಾಪಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಸಾಹೇಬ್ರೆ, ಅದು ಗುರುಗಳು ನಿಮ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು, ಅದಕ್ಕೆ ನಾನು ಈ ವ್ರತನ ಮಾಡ್ತಿದ್ದೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ತುಂಬಾನೇ ತಪ್ಕೊಂಡು ಅಳೋಕೆ ಶುರು ಮಾಡ್ಬಿಡ್ತಾಳೆ ಅಜಿತ್ನ. ಭೂಮಿ ಪ್ರೀತಿನ ನೋಡ್ಬಿಟ್ಟು ಅಜಿತ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಇನ್ನ ಭೂಮಿನ ಸಾಯಿಸೋದಿಕ್ಕೆ ಅಂತ ಅಲ್ಲೇ ಭದ್ರ ಇರ್ತಾನೆ. ಭದ್ರ ಅಜಿತ್ ಕೈಗೆ ಹೇಗೋ ಸಿಕ್ಕಾಕೊಂಡ್ಬಿಡ್ತಾನೆ. ಭದ್ರ ಎಷ್ಟೇ ಓಡೋದ್ರು ಕೂಡ ಅಜಿತ್ ಹೇಗೋ ಒಂದ್ ಅಟ್ಟಾಡ್ಸ್ಕೊಂಡು ಭದ್ರನ ಹಿಡ್ಕೊಂಡೇ ಬಿಡ್ತಾನೆ, ಎಳ್ದಾಡ್ತಿರ್ತಾನೆ. ಈ ಕಡೆ ಭೂಮಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರತ್ತೆ. ಭೂಮಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ, ಅಜಿತ್ ಬಂದಿರೋದಕ್ಕೆ ಸಿಕ್ಕಾಬಟ್ಟೆ ಖುಷಿ ಅಂತಾನೆ ಹೇಳ್ಬೋದು. ಭೂಮಿಗೆ ಈಗ ಬಾಯಿ ಬಿಟ್ಟು ಮನಸ್ಸು ಬಿಚ್ಚಿ ಹೇಳ್ಕೊಂಡ್ಲೇಬೇಕು ಅಂತ ಡಿಸೈಡ್ ಮಾಡ್ತಿರ್ತಾಳೆ. ಈ ಕಡೆ ಭದ್ರನ ಎಳ್ಕೊಂಡ್ ಬರ್ತಿರ್ತಾನೆ. ಈ ಕಡೆ ಭೂಮಿ ಮಾತ್ರ ಹುಚ್ಚಿ ತರ ಜೋರಾಗಿ ಸಾಹೇಬ್ರೆ ಐ ಲವ್ ಯು ಸಾಹೇಬ್ರೆ, ಐ ಲವ್ ಯು ಸಾಹೇಬ್ರೆ, ತುಂಬಾ ಪ್ರೀತಿ ಮಾಡ್ತೀನಿ ಸಾಹೇಬ್ರೆ, ನನ್ನ ಬಿಟ್ಟು ಎಲ್ಲೂ ಹೋಗ್ಬಿಡಿ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಐ ಲವ್ ಯು ಸಾಹೇಬ್ರೆ ಅಂತ ಜೋರಾಗಿ ಕಿರ್ತಿರ್ತಾಳೆ. ಈ ಕಡೆ ಅಜಿತ್ ಕೈನಲ್ಲಿ ಭದ್ರ ಕೂಡ ಇರ್ತಾನೆ. ಆ ಭೂಮಿ ಹೇಳ್ತಿರೋದನ್ನ ಕೇಳಿಸ್ಕೊಂಡು ತುಂಬಾನೇ ಖುಷಿ ಕೂಡ ಆಗ್ತಿರತ್ತೆ. ಕೊನೆಗೂ ಅಜಿತ್ ಭೂಮಿ ಮತ್ತೆ ಪ್ರಾಣಾಪಾಯದಿಂದ ಇಬ್ರು ಕೂಡ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಗಂಡ ಹೆಂಡತಿ ಇಬ್ರು ಕೂಡ ಒಂದಾದ್ರು. ಭದ್ರ ಕೂಡ ಅಜಿತನ್ ಕೈನಲ್ಲಿ ಸಿಕ್ಕಾಕೊಂಡಾಯ್ತು. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ನಿಂಗವ್ವನ್ ಮುಂದೆ ನಾವಿಬ್ರು ಗಂಡ ಹೆಂಡತಿ ಅಂತ ಭೂಮಿ ಮತ್ತೆ ಅಜಿತ್ ಒಪ್ಕೋತಾರ, ನಿಂಗವ್ವ ಇದಕ್ಕೆ ಒಪ್ಕೋತಾರ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.